ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ದತ್ತು ತೆಗೆದುಕೊಳ್ಳಬೇಕಾದರೆ ನಡೆಸುವಂಥ ಆಚರಣೆಗಳ ಬಗ್ಗೆ ಕಾನೂನು ಏನು ಹೇಳುತ್ತೆ, ಕಾನೂನು ಪ್ರಕಾರ ಹೇಗಿರಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಜಡ್ಜ್ಮೆಂಟ್ ಆಯಿತು. ಮೊಟರು ನಳಿನಿ ಕಾಂತ್ ವಿರುದ್ಧ ಗೈನಡಿ ಕಾಳಿಪ್ರಸಾದ್. ಈ ಒಂದು ಪ್ರಕರಣದಲ್ಲಿ ದತ್ತುಪತ್ರ ನೋಂದಾಯಿತವಾಗಿದ್ದರೂ ಕೂಡ ನ್ಯಾಯಾಲಯ ದತ್ತು ಸ್ವೀಕಾರ ಸಾಬೀತು ಮಾಡಿಲ್ಲ ಅಂತ ಹೇಳಿ ಆ ಒಂದು ದತ್ತುಪತ್ರವ ಸಿಂಧು ಆಗಿರುವುದಿಲ್ಲ ಅಂತ ಹೇಳಿ ಆದೇಶ ನೀಡುತ್ತೆ. ಈ ಒಂದು ಆದೇಶ ನೀಡಬೇಕಾದ್ರೆ ಒಂದು ದತ್ತುಪತ್ರ ಅನ್ನೋದಕ್ಕಿಂತ ಒಂದು ದತ್ತು ಪ್ರಕ್ರಿಯೆಯಲ್ಲಿ ದತ್ತುಪತ್ರ ನೋಂದಾಯಿತ ದತ್ತುಪತ್ರ ಕೂಡ ಒಂದು 50% ಭಾಗವಾಗಿದ್ದರೆ ಅದರದ ಒಂದು ಆಚರಣೆಗಳು ಒಂದು 50% ಭಾಗವಾಗಿರುತ್ತೆ. ಅಂದರೆ ಎರಡೂ ಕೂಡಿದರೆ ಒಂದು ಸಿಂಧು ಆಗಿರತಕ್ಕಂಥ ಒಂದು ದತ್ತು ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿ ಅದು ತಿಳಿಸಿರುತ್ತೆ. ಆದ್ದರಿಂದ ಈ ಒಂದು ದತ್ತು ಪ್ರಕ್ರಿಯೆಯಲ್ಲಿ ದತ್ತು ಪ್ರಕ್ರಿಯೆಯ ಆಚರಣೆ ಕೂಡ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದುದರಿಂದ ನಾವು ಈ ಒಂದು ದತ್ತು ಪ್ರಕ್ರಿಯೆಯ ಆಚರಣೆಯ ಬಗ್ಗೆ ಮಾತ್ರ ನಾವು ಇದರಲ್ಲಿ ಬಹಳ ಹೆಚ್ಚಿನದಾಗಿ ಒತ್ತು ನೀಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಒಂದು ದತ್ತುಪತ್ರ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ ಆಗಿರೋ ದತ್ತುಪತ್ರ ಸೆಕ್ಷನ್ 16 ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ 1956 ಪ್ರಕಾರ ಒಂದು ಪೂರ್ವಭಾವನೆಯನ್ನು, ರಿಜಿಸ್ಟರ್ ಕಂಪ್ಲೀಟ್ ಆದ ತಕ್ಷಣವೇ ಪೂರ್ವಭಾವನೆಯನ್ನು ಹೊಂದಿರುತ್ತೆ. ಈ ಪೂರ್ವಭಾವನೆ ಏನು ಅಂತಂದರೆ, ಇದು ದತ್ತು ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿದೆ, ದತ್ತುಪತ್ರ ಸರಿಯಾಗಿದೆ, ಎಲ್ಲ ರೀತಿಯಲ್ಲೂ ದತ್ತುಪತ್ರ ಸರಿಯಾಗಿದೆ ಅಂತೇಳಿ ನ್ಯಾಯಾಲಯ ಅದನ್ನು ಪೂರ್ವಭಾವನೆ ಮಾಡಬಹುದು. ಈ ಪೂರ್ವಭಾವನೆ ಏನಾಗುತ್ತೆ, ಯಾರು ದತ್ತು ಮಾಡ್ಕೊಂಡಿರ್ತಾರೆ ಅಥವಾ ದತ್ತು ಕೊಟ್ಟಿರ್ತಾರೆ ಅವರಿಗೆ ಒಂದು ಬಲವಾದ ಒಂದು ಸಾಕ್ಷ್ಯವಾಗಿ ಪರಿಣಮಿಸಿರುತ್ತೆ. ಆದರೆ ಈ ಪೂರ್ವಭಾವನೆಯನ್ನು ನಾವು ಸೂಕ್ತ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ನೀಡಿದ ಪಕ್ಷದಲ್ಲಿ ಅದು ತಪ್ಪೆಂದು ಅಥವಾ ಪೂರ್ವಭಾವನೆಗೆ ವಿರುದ್ಧವಾಗಿ ನಾವು ಸಾಕ್ಷ್ಯವನ್ನು ನೀಡಿ ಅದನ್ನು ತಪ್ಪೆಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಳ್ಳಬಹುದು. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಕೇವಲ ದತ್ತುಪತ್ರವನ್ನು ನೋಂದಾಯಿಸಿದರೆ ಸಾಕಾಗಲ್ವಾ, ಅದು ಸರಿಯಾಗಿರಿದೆ ಅಂತ ಹೇಳ್ಬೋದಾ, ಪ್ರಶ್ನಾತೀತ ಅಂತ ಹೇಳ್ಬೋದಾ? ಇಲ್ಲ, ಖಂಡಿತವಾಗಿಲ್ಲ. ನಾವು ನೋಂದಾಯಿಸಿದ ಪತ್ರದ ಜೊತೆಗೆ ದತ್ತು ತೆಗೆದುಕೊಳ್ಳುವ ಸಮಯದಲ್ಲಿ ಏನೇನು ಆಚರಣೆಗಳನ್ನು ನಾವು ಆಚರಿಸಿದ್ವಿ ಅನ್ನೋದನ್ನು ನ್ಯಾಯಾಲಯಕ್ಕೆ ಸಾಬೀತು ಮಾಡೋದು ಅತ್ಯಂತ ಅವಶ್ಯಕತೆ ಆಗಿರುತ್ತೆ. ಕೇವಲ ಒಂದು ನೋಂದಾಯಿಸಿದ ದತ್ತುಪತ್ರದಿಂದ ಈ ಒಂದು ದತ್ತು ಪ್ರಕ್ರಿಯೆ ಪರಿಪೂರ್ಣವಾಗಿರುವುದಿಲ್ಲ. ಆದುದರಿಂದ ನಾವು ಆಚರಣೆ ಮಾಡಿರಲೇಬೇಕು. ಅದು ಒಂದು ಅವಶ್ಯಕ ಅಂಶ ಅಂತೇಳಿ ನ್ಯಾಯಾಲಯದ ತೀರ್ಪಲ್ಲಿ ಹೇಳುತ್ತೆ. ಈಗ ನಾವು ಈ ದತ್ತುಪತ್ರದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀನಿ. ಈಗ ಒಂದು ದತ್ತುಪತ್ರವನ್ನು ರಿಜಿಸ್ಟರ್ ನೋಂದಣಿ ಮಾಡಿದಿರಿ, ಅದು ನ್ಯಾಯಾಲಯದಲ್ಲಿ ಒಂದು ವಿಚಾರವಾಗಿ ಬರುತ್ತೆ. ಈ ದತ್ತುಪತ್ರವನ್ನು ಬರೆಸುವವರು ಅಂದರೆ ದತ್ತು ತೆಗೆದುಕೊಳ್ಳುವ, ದತ್ತು ನೀಡುವ ಇಬ್ಬರು ವ್ಯಕ್ತಿಗಳಿಗೆ ಗೊತ್ತಿರುವ ಭಾಷೆಯಲ್ಲೇ ದತ್ತುಪತ್ರವನ್ನು ರಚಿಸುವುದು ಬಹಳ ಸೂಕ್ತ ಅಂತ ಹೇಳಿ ನ್ಯಾಯಾಲಯ ಹೇಳುತ್ತೆ. ಒಂದು ವೇಳೆ ಈಗ ಇಬ್ಬರಿಗೂ ವ್ಯಕ್ತಿಗಳಿಗೂ ಇಂಗ್ಲೀಷು ಗೊತ್ತಿರೋದಿಲ್ಲ, ಜ್ಞಾನ ಇರೋದಿಲ್ಲ, ಆದರೆ ದತ್ತುಪತ್ರವನ್ನು ಇಂಗ್ಲೀಷಲ್ಲಿ ನೀವು ಬರೆಸಿರ್ತೀರಿ, ಅದನ್ನು ರಿಜಿಸ್ಟರ್ ಮಾಡಿಸಿರ್ತೀರಿ. ಆಗ ನೀವು ಅದರಲ್ಲಿ ಒಂದು ದತ್ತುಪತ್ರದಲ್ಲಿ ಒಂದು ಒಕ್ಕಣೆಯನ್ನು ಸೇರಿಸ್ಬೋದು. ಅವರಿಗೆ ಈ ಪತ್ರವನ್ನು ಇಂಗ್ಲೀಷ್ ಭಾಷೆಯಲ್ಲಿ ರಚಿಸಿದ್ದು ಅವರಿಗೆ ದತ್ತು ಸ್ವೀಕಾರ ಮಾಡುವವರಿಗೆ ಮತ್ತು ನೀಡುವ ವ್ಯಕ್ತಿಗಳಿಗೆ ತಿಳಿದ ಭಾಷೆಯಾದ ಕನ್ನಡದಲ್ಲಿ, ತೆಲುಗಲ್ಲಿ ಅಥವಾ ತಮಿಳು ಈ ಥರ ನಾವು ಓದಿ ತಿಳಿಸಿ ಅರ್ಥ ಮಾಡಿಸಲಾಗಿದೆ, ಅದನ್ನು ಅರ್ಥ ಮಾಡಿ ಒಪ್ಪಿ ಸಹಿ ಮಾಡಿರ್ತಾರೆ ಅಂತ ಹೇಳಿ ಒಂದು ಒಕ್ಕಣೆ ಇದ್ದರೆ ಅದಕ್ಕೆ
ಭಾಳ ಒಂದು ಬೆಲೆ ಬರುತ್ತೆ. ಅದು ನ್ಯಾಯಾಲಯದಲ್ಲಿ ಆ ಒಂದು ದತ್ತು ಸ್ವೀಕಾರ ಪತ್ರವನ್ನು ಸಾಬೀತು ಮಾಡೋ ವೇಳೆಯಲ್ಲಿ ಇದು ಒಂದು ಬಹುಮುಖ್ಯ ಸಾಕ್ಷ್ಯವಾಗಿ ನ್ಯಾಯಾಲಯ ಸ್ವೀಕಾರ ಮಾಡುತ್ತೆ. ಈಗ ದತ್ತು ಸ್ವೀಕಾರ ಸಮಾರಂಭ ಮಾಡದೇ ಇದ್ದದಲ್ಲಿ ಅಥವಾ ದತ್ತು ಸ್ವೀಕಾರ ಪತ್ರ ನೋಂದಣಿ ಆಗದೇ ಇದ್ದ ಪಕ್ಷದಲ್ಲಿ ಏನಾಗ್ತಾಯಿತ್ತು, ಈ ದತ್ತು ದತ್ತು ಯಾವಾಗ ತೊಗೊಳ್ತಾರೆ, ಮಕ್ಕಳಿಲ್ಲ ಅಂದಾಗ ದತ್ತು ತೊಗೊಂಡಿರ್ತಾರೆ. ಈಗ ಮಕ್ಕಳಿಲ್ಲದೆ ಇರೋ ಒಬ್ಬ ವ್ಯಕ್ತಿ ದತ್ತು ತೊಗೊಳ್ಳದೇ ಇದ್ದರೆ ಏನಾಗುತ್ತೆ, ಆತ ಮರಣ ಹೊಂದಿದ ಪಕ್ಷದಲ್ಲಿ ಆತನ ಆಸ್ತಿ ಬೇರೆ ಯಾರಿಗೋ ಒಬ್ಬರಿಗೆ ಹೋಗುತ್ತೆ. ಈ ಬೇರೆ ಯಾರಿಗೋ ಒಬ್ಬ ಹೋಗೋ ವ್ಯಕ್ತಿಗೆ ಈತ ಯಾಕೆ ಆ ಆಸ್ತಿನ ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ, ದತ್ತು ಸ್ವೀಕಾರ ಮಾಡ್ದ ಅನ್ನೋದ್ರ ಬಗ್ಗೆ ಯಾವ್ದಾದ್ರು ಒಂದು ಬಹುಮುಖ್ಯವಾದ ಕಾರಣ ಇರುತ್ತೆ. ಬಹುಮುಖ್ಯವಾದ ಕಾರಣ ಇಲ್ಲ ಅಂದರೆ ದತ್ತು ಸ್ವೀಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿಗೆ ಹೋಗ್ಲಿಯಪ್ಪ, ನನ್ನ ಅಣ್ಣನ ಮಗನೋ, ನನ್ನ ತಮ್ಮನ ಮಗನೋ, ನಮ್ಮ ಅಕ್ಕನ ಮಗಳೋ ಯಾರಿಗೋ ಒಬ್ಬರಿಗೆ ಹೋಗಲಿ, ನನಗೇನು ತೊಂದರೆ ಇಲ್ಲ ಅಂತ. ಯಾವಾಗ ಒಬ್ಬ ಇಲ್ಲ ನಾನು ಸತ್ತರೆ ಆ ವ್ಯಕ್ತಿಗೆ ಹೋಗುತ್ತೆ, ಆ ವ್ಯಕ್ತಿಗೆ ಹೋಗಬಾರ್ದು, ನಾನು ಅದಕ್ಕೆ ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಅದ್ರ ಬಗ್ಗೆ ಕಾರಣದ ಬಗ್ಗೆ ನೀವು ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿರಬೇಕಾಗುತ್ತೆ. ಅದನ್ನು ನ್ಯಾಯಾಲಯದ ಮುಂದೆ ಅವಶ್ಯಕತೆ ಬಿದ್ದಲ್ಲಿ ನೀವು ಸಾಬೀತು ಮಾಡಬೇಕಾಗತ್ತೆ, ನೀಡಬೇಕಾಗತ್ತೆ. ಆದುದರಿಂದ ಸಾಕ್ಷ್ಯ ಸಂಗ್ರಹ ಭಾಳ ಅವಶ್ಯಕತೆ. ಈಗ ದತ್ತು ಸ್ವೀಕಾರ ಸಮಾರಂಭ ಎಲ್ಲಿರಬೇಕು, ಅದು ಹೆಂಗಿರಬೇಕು? ದತ್ತು ಸ್ವೀಕಾರ ಸಮಾರಂಭ 4 ಗೋಡೆಗಳ ಮಧ್ಯೆ ನಡಿಬಾರ್ದು. ಅದು ಒಂದು ಸಾರ್ವಜನಿಕ ಸಮಾರಂಭ. ಯಾವ ಥರ ನಾವು ಮದುವೆ ಮಾಡ್ತೀವೋ ಆ ಥರ ಒಂದು ಸಮಾರಂಭವಾಗಿರಬೇಕು. ಅದಕ್ಕೆ ಸಾಧ್ಯವಾದಲ್ಲಿ ಹಣಕಾಸಿನ ಅನುಕೂಲಕ್ಕೆ ತಿಳ್ಕೊಂಡು ಆಹ್ವಾನ ಪತ್ರಿಕೆಯನ್ನು ಮಾಡಿಸಿದರೆ ಒಳ್ಳೆಯದು. ಆಮೇಲೆ ಸಾರ್ವಜನಿಕರಿಗೆ ತಿಳಿಯುವ ಉದ್ದೇಶದಿಂದ ಸಮಾರಂಭವನ್ನು ಮಾಡಬೇಕು. ಎಲ್ಲ ಒಂದು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಅದನ್ನು ಆಚರಣೆ ಮಾಡಬಾರ್ದು. ಆ ಒಂದು ಸಮಾರಂಭಕ್ಕೆ ಯಾರ್ಯಾರು ಅಕಸ್ಮಾತು ಒಬ್ಬ ದತ್ತು ಸ್ವೀಕಾರ ಮಾಡುವ ವ್ಯಕ್ತಿ ಮರಣ ಹೊಂದಿದರೆ ಯಾರ್ಯಾರು ಆಸ್ತಿಯನ್ನು ಪಡೆಯಲು ಅರ್ಹರಿರ್ತಾರೆ ಆ ಥರ ಸಂಬಂಧಿಗಳನ್ನು ಒಳಗೊಂಡಂತೆ ಎಲ್ಲ ಹತ್ತಿರದ ಸಂಬಂಧಿಗಳನ್ನು ಆ ಒಂದು ಸಮಾರಂಭಕ್ಕೆ ಆಹ್ವಾನಿಸಬೇಕು ಮತ್ತು ಹಾಜರಿರುವಂತೆ ನೋಡಿಕೊಂಡಿದ್ದರೆ ಭಾಳ ಒಳ್ಳೆಯದು. ಒಟ್ಟಿನದಾಗಿ ಈ ದತ್ತು ಸ್ವೀಕಾರ ಸಮಾರಂಭವನ್ನು ರಹಸ್ಯವಾಗಿ ಮತ್ತು ಗೌಪ್ಯವಾಗಿ ಮಾಡತಕ್ಕದ್ದಲ್ಲ. ಅಂದರೆ ಇದು ಒಂದು ಯಾವುದೋ ಗೊತ್ತಿಲ್ಲದೇ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದೇ ಒಂದು ದತ್ತು ಮಾಡಿಕೊಂಡು ಇರೋವಂಥದ್ದಲ್ಲ. ಇದು ಸಾರ್ವಜನಿಕವಾಗಬೇಕು. ಯಾಕಂದರೆ ಅವರ ವಂಶದ ಮುಂದಿನ ಒಂದು ಪೀಳಿಗೆಗೆ ಪೀಳಿಗೆಯನ್ನು ನಡೆಸ್ಕೊಂಡು ವ್ಯಕ್ತಿ ಸಾರ್ವಜನಿಕವಾಗಿ ಅದರಲ್ಲೂ ಸಂಬಂಧಿಗಳಿಗೆ ತಿಳಿದಿರಬೇಕು. ಇದು ರಹಸ್ಯವಾಗಿ ಗೌಪ್ಯವಾಗಿ ಮಾಡಿದರೆ ಇದು ನ್ಯಾಯಾಲಯಕ್ಕೆ ಅನುಮಾನ ಬರೆಸೋ ಒಂದು ವಿಚಾರವಾಗಿ ಕಂಡುಬಂದಿರುತ್ತೆ. ಈಗ ಒಂದು ದತ್ತು ಸ್ವೀಕಾರ ಸಮಾರಂಭನ ಮಾಡಿದಿರಿ, ಅದಕ್ಕೆ ನೀವು ಕೇವಲ ಒಂದು 4-5 ಫೋಟೋ ತೆಗೆಸಿದೆ ಅಥವಾ ಒಂದು ಯಾವುದೋ ಮೊಬೈಲಲ್ಲಿ ವೀಡಿಯೋ ಮಾಡಿದೆ, ಮೊಬೈಲಲ್ಲಿ 5 ಫೋಟೋ ತೆಗೆದೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕಿಂತ ವೃತ್ತಿಪರರಿಂದನೇ ನೀವು ಅದನ್ನು ಮಾಡಿಸಿ ವೃತ್ತಿಪರರಿಂದನೇ ಒಂದು ವಿಡಿಯೋ ಮಾಡಿಸಿಬಿಟ್ರೆ ಭಾಳ ಒಳ್ಳೆಯದು. ಅದನ್ನು ನಾವು ಇಲ್ಲಿ ಮದುವೆಯಲ್ಲಿ ಹೆಂಗೆ ಮಾಡ್ತಾರಲ್ವ, ಒಂದು ವೃತ್ತಿಪರರ ವಿಡಿಯೋ ಅದೇ ಥರ ಒಂದು ವಿಡಿಯೋ ಇದ್ದರೆ ಭಾಳ ಅನುಕೂಲ ಆಗುತ್ತೆ. ನ್ಯಾಯಾಲಯಕ್ಕೆ ಈ ಒಂದು ದತ್ತಿಗೆ ತುಂಬ ಹೊತ್ತು ಕೊಟ್ಟಿದ್ದಾರೆ ಅಂಥೇಳಿ ಗಮನಕ್ಕೆ ಬರುತ್ತೆ. ಈ ದತ್ತು ಪ್ರಕ್ರಿಯೆಯಲ್ಲಿ ಮಗುವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಅದು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ 1956 ಕಲಂ 11 ಸಬ್ಕ್ಲಾಸ್ 6 ಪ್ರಕಾರ ದತ್ತು ಕೊಡುವುದು ಮತ್ತು ತೆಗೆದುಕೊಳ್ಳೋದು ಒಂದು ಬಹುಮುಖ್ಯವಾದ ಪ್ರಕ್ರಿಯೆ. ಅಂದರೆ ಒಂದು ಕುಟುಂಬದಿಂದ ಮಗು ಮತ್ತೊಂದು ಕುಟುಂಬಕ್ಕೆ ಸೇರಿಕೊಳ್ಳುತ್ತೆ, ಮತ್ತೊಂದು ಕುಟುಂಬದ ಒಂದು ವಾರಸುದಾರನಾಗಿ ಅಳವಡಿಸಿಕೊಳ್ಳುವ ಒಂದು ಕ್ರಿಯೆ ಇದು. ಆದ್ದರಿಂದ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಬಹುಮುಖ್ಯವಾದ ವ್ಯಕ್ತಿಗಳು, ಸಂಬಂಧಿಕರು, ಹತ್ತಿರದ ಸಂಬಂಧಿಕರು ಇರುವಂತೆ ನೋಡ್ಕೊಳ್ಬೇಕು. ಆ ಟೈಮ್ದು ಒಂದು ಫೋಟೋ ಮತ್ತು ವಿಡಿಯೋ ದಾಖಲೆ ಮಾಡಿಸ್ಬೇಕು. ಅದು ಬಹಳ ಮುಖ್ಯವಾದ ದಾಖಲೆ ಆಗುತ್ತೆ. ಇದರಲ್ಲಿ ಯಾವುದೂ ಮುಚ್ಚುಮರೆ ಇರಲಿಲ್ಲ.
ಯಾವುದೂ ರಹಸ್ಯವಾಗಿ ಮಾಡಿಲ್ಲ ಅನ್ನೋದನ್ನು ನಾವು ನ್ಯಾಯಾಲಯಕ್ಕೆ ತೋರಿಸಲು ಇದೊಂದು ಬಹುಮುಖ್ಯ ದಾಖಲೆ ಆಗುತ್ತೆ. ಈಗ ಯಾವುದೇ ಒಬ್ಬ ವ್ಯಕ್ತಿ 70 ವರ್ಷದ ವ್ಯಕ್ತಿ ಈ ಪ್ರಕರಣದಲ್ಲಿ 1 ವರ್ಷದ ಮಗುನ ದತ್ತು ತಗೊಳ್ತಾರೆ. ಈಗ 70 ವರ್ಷದ ವ್ಯಕ್ತಿಗೆ 1 ವರ್ಷದ ಮಗುನ ಸಾಕುವಷ್ಟು ಶಕ್ತಿ ಇದೆಯಾ? ಸಾಕಾಗತ್ತಾ? 70 ವರ್ಷದ ಒಬ್ಬ ಅಜ್ಜಿ ಅವರೇ ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಮಗು ಸಾಕಾಗತ್ತಾ? ಅದನ್ನೆಲ್ಲ ನ್ಯಾಯಾಲಯ ಗಮನಕ್ಕೆ ತಗೊಳ್ಳುತ್ತೆ. ಅಂದರೆ ಇದು ಒಂದು ದುರುದ್ದೇಶದಿಂದ ಕೂಡಿರತಕ್ಕಂಥ ಒಂದು ದತ್ತು ಸ್ವೀಕಾರ ಆಗಿರುತ್ತೆ ಅಂತೇಳಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ದತ್ತು ತೆಗೆದುಕೊಳ್ಳುವ ವ್ಯಕ್ತಿ ಅದಕ್ಕೆ ಒಂದು ದತ್ತು ಸ್ವೀಕಾರ ಪತ್ರದಲ್ಲಿ ಬರೆದಿರ್ತಾರೆ ಯಾವ ಉದ್ದೇಶಕ್ಕೋಸ್ಕರ ತಗೊಂಡೆ, ಅಂದರೆ ನನ್ನ ಮರಣಕಾಲದ ನಂತರ ಪ್ರಕ್ರಿಯೆಗಳನ್ನು ನಡೆಸಲು ನಾನು ತಗೊಂಡೆ ಅಂತ ಹೇಳುತ್ತೆ. ಆದರೆ ಈ ಪ್ರಕರಣದಲ್ಲಿ ತೆಗೆದುಕೊಳ್ಳುವ ವ್ಯಕ್ತಿ 71 ವರ್ಷ, ಮಗುಗೆ 1 ವರ್ಷ. ಈ ವರ್ಷ ಅಜ್ಜಿ ತುಂಬ ಮತ್ತು ವೀಕ್ ಆಗಿರುತ್ತೆ ಫಿಸಿಕಲಿ. 71 ವರ್ಷದ ಅಜ್ಜಿ, ಈ ಅಜ್ಜಿಯ ಕ್ರಿಯಾಕರ್ಮಾದಿಗಳನ್ನು ಮರಣ ನಂತರ ನಡೆಸೋದಕ್ಕೆ 1 ವರ್ಷದ ಒಬ್ಬ ಹುಡುಗನಿಂದ ಸಾಧ್ಯವಾ? ನ್ಯಾಯಾಲಯ ಒಂದು ಪ್ರಶ್ನೆ ಮಾಡುತ್ತೆ. ಇದು ಸಾಧ್ಯನೇ ಇಲ್ಲ ಅಂತ ಒಂದು ನ್ಯಾಯಾಲಯಕ್ಕೆ ಒಂದು ಕಾಮನ್ ಸೆನ್ಸ್, ಲಾ ಅಂದರೆ ಒಂದು ಕಾಮನ್ ಸೆನ್ಸ್ ಅಷ್ಟೇ. ನ್ಯಾಯಾಲಯಕ್ಕೆ ಅಥವಾ ಯಾರೇ ಒಬ್ರಿಗೆ ಹೇಳಿದರೂ ಕೂಡ ಇದು 71 ವರ್ಷದ ಒಬ್ಬ ಅಜ್ಜಿನ ಮರಣ ನಂತರ ಈ 1 ವರ್ಷದ ಹುಡುಗ ಕ್ರಿಯಾಕರ್ಮಗಳನ್ನು ಮಾಡಲು ಯಾರು ಸಾಧ್ಯನೇ ಇಲ್ವಾ? ಸಾಧ್ಯನೇ ಇರಲ್ಲ. ಅಂದರೆ ಪ್ರಾಬಬಿಲಿಟಿ, ಅವಕಾಶ ಕಡಿಮೆ. ಆದುದರಿಂದ ಇದು ಸುಳ್ಳು ಅಂತ ಹೇಳಿ ನ್ಯಾಯಾಲಯಕ್ಕೆ ಕಂಡುಬಂತು ಈ ಒಂದು ಪ್ರಕರಣದಲ್ಲಿ. ಆದುದರಿಂದ ಒಂದು ಆ ಉದ್ದೇಶ ಏನಕ್ಕೆ ತಗೊಂಡಿರ್ತಾರೋ ಆ ಉದ್ದೇಶ ಈಡೇರೋ ಒಂದು ಸಂದರ್ಭ ಜಾಸ್ತಿ ಇರಬೇಕು. ಅದ್ರ ಬಗ್ಗೆ ಸೂಕ್ತವಾಗಿ ಗಮನ ಕೊಟ್ಟಿರಬೇಕು. ಸಮಾರಂಭದಲ್ಲಿ ನೀವು ನಡೆಸ್ತಾ ಇರಿ, ಹೋಮ ನಡೆಸ್ತೀರಿ, ಪೂಜೆ ನಡೆಸ್ತೀರಿ, ಪುರೋಹಿತರು ಇರ್ತಾರೆ, ಸಂಬಂಧಿಗಳಿರ್ತಾರೆ. ಆ ಪೂಜೆ ಹೋಮ ಇತ್ಯಾದಿಗಳು ಏನೇನೋ ಅಲ್ಲಿ ಸ್ಥಳೀಯವಾಗಿ ಏನೇನು ನಡೆಸ್ತಾರೆ ಅವೆಲ್ಲ ಆಚರಣೆಗಳನ್ನು ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಸ್ಲೇಬೇಕು. ಅವು ಮತ್ತು ದಾಖಲೆಗಳನ್ನು ಭಾಳ ದಿನ ಇರುವಂತೆ ನೋಡ್ಕೊಳ್ಬೇಕು. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ವಿಡಿಯೋಗಳು ಎಲ್ಲ ಡಿಲೀಟ್ ಆಗುತ್ತೆ ಅಥವಾ ಕರಪ್ಟ್ ಆಗುತ್ತೆ. ಅವನ್ನೆಲ್ಲ ಆಗದೇ ಇರೋಂಗೆ ನಾವು ಒಂದು ಮಾಡಿಸ್ಬೇಕಾಗುತ್ತೆ, ಅದನ್ನು ಇಟ್ಕೊಳ್ಬೇಕಾಗುತ್ತೆ, ಸಂಗ್ರಹ ಮಾಡಬೇಕಾಗುತ್ತೆ. ಅದು ಮತ್ತು ಇನ್ನೊಂದೇನೆಂದರೆ ಯಾವ ಸ್ಥಳದಲ್ಲಿ ನೀವು ಈ ಒಂದು ಫಂಕ್ಷನ್ನ ಮಾಡಿರ್ತೀರಿ, ದತ್ತು ಸ್ವೀಕಾರ ಸಮಾರಂಭವನ್ನು ಎಲ್ಲಿ ಮಾಡಿರ್ತೀರಿ, ಆ ಒಂದು ಮನೆ, ಛತ್ರ, ದೇವಸ್ಥಾನ ಏನೇ ಆಗಲಿ ಅದನ್ನು ಗುರುತಿಸುವಂತೆ ನೀವು ಫೋಟೋ ಮತ್ತು ವಿಡಿಯೋ ಚೆನ್ನಾಗಿರಬೇಕು. ಯಾರೇ ಆದರೂ ಕೂಡ ಇದು ಈ ದೇವಸ್ಥಾನ, ಇದು ಈ ಛತ್ರ, ಇದು ಮನೆ, ಇಲ್ಲಿ ಒಂದು ಫೋಟೋನೋ ಅಥವಾ ಒಂದು ಆಹ್ವಾನನೋ ಏನೋ ಇದ್ದರೆ ಆ ಒಂದು ಮಗುವಿನ ಹೆಸರು ಅಥವಾ ದತ್ತು ಸ್ವೀಕಾರ ಸಮಾರಂಭನೋ ಏನೋ ಒಂದು ಬೋರ್ಡ್ ಅಂತ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ನ್ಯಾಯಾಲಯದಲ್ಲಿ ಇದನ್ನು ಮಾಡೋದಕ್ಕೆ. ಈ ಒಂದು ಸಮಾರಂಭ ಒಂದು ಏನಂದರೆ 4 ಗೋಡೆ ಮಧ್ಯೆ ನಡೆದಿಲ್ಲ, ಒಂದು ಸಾರ್ವಜನಿಕವಾಗಿ ನಡೆದಿದೆ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಹೇಳಿ ನ್ಯಾಯಾಲಯ ಅದನ್ನು ಇದು ಮಾಡುತ್ತೆ, ಪರಿಗಣಿಸುತ್ತೆ. ಮತ್ತು ಛತ್ರ ಅಥವಾ ದೇವಸ್ಥಾನಕ್ಕೆ ನೀವು ಆ ಸಮಾರಂಭ ನಡೆಸಲು ಬಾಡಿಗೆ ನೀಡಿದ್ದಲ್ಲಿ ರಸೀದಿಗಳನ್ನು ಜೋಪಾನವಾಗಿ ಇರಿಸ್ಕೊಳ್ಬೇಕು. ಅವು ರಸೀದಿಗಳನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದರೆ ಆ ಒಂದು ಸಮಾರಂಭ ನಡೆದಿದೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ದಾಖಲೆಯಾಗಿ ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ಒಂದು ಸಮಾರಂಭ ಏನಾಗುತ್ತೆ, ಬರೀ ಕಾನೂನಲ್ಲಿ ರಿಜಿಸ್ಟರ್ ಆದ ತಕ್ಷಣ ಅದು ಪರಿಪೂರ್ಣ ಆಗೋದಿಲ್ಲ. ಅದಕ್ಕೆ ಆದ ಒಂದು ಆಚರಣೆಗಳಿರ್ತದೆ. ಆದ್ದರಿಂದ ಆಚರಣೆಗಳನ್ನು ನೀವು ಮಾಡತಕ್ಕದ್ದು ಮತ್ತು ಮಾಡೋದ್ರ ಬಗ್ಗೆ ದಾಖಲೆಗಳನ್ನು ಇಟ್ಟುಕೊಳ್ಳತಕ್ಕದ್ದು ಬಹಳ ಮುಖ್ಯ ಅಂತೇಳಿ ನ್ಯಾಯಾಲಯದ ತೀರ್ಪಿನಿಂದ ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಏನೇ ಆಗಲಿ ಒಂದು ದತ್ತು ಸ್ವೀಕಾರ ನ್ಯಾಯಾಲಯ ಹೇಳಿರೋ ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ನೀವು ಈ ಒಂದು ದತ್ತು ಸ್ವೀಕಾರ ಪ್ರಕ್ರಿಯೆಯನ್ನು ಮಾಡಿದರೆ ನಿಮಗೆ ಮುಂದೆ ಭಾಳ ಒಳ್ಳೆಯದಾಗುತ್ತೆ. ಕಾನೂನು ಪ್ರಕಾರವಾಗಿ ಅದು ಮಾನ್ಯವಾಗಿರುತ್ತೆ. ಇದನ್ನೆಲ್ಲ ನೀವು ಯಾವ್ದಾದ್ರು ದತ್ತು ಸ್ವೀಕಾರ ಸಮಾರಂಭದಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ಹೇಳಿ ತಿಳಿದು ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.